ಹಾಯ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಗ್ಗರಣೆ ರೈಸ್ ಅನ್ನ ಅಂತಲೂ ಅನ್ಬೋದು. ಹೇಗೆ ಮಾಡೋದು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿರುತ್ತದೆ ಇದು. ಬ್ಯಾಚುಲರ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ನಮಗೆ ಟಯರ್ಡ್ ಆಗಿದ್ದಾಗ, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದಿದ್ದಾಗ ಈ ಥರದ್ದು ಅಡುಗೆ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ನಾನು ಮೊದಲಿಗೆ ಇವಾಗ ಏನು ಮಾಡಿದ್ದೀನಿ, ಗ್ಯಾಸ್ ಮೇಲೆ ಒಂದು ತಪ್ಪಲೆ ಇಟ್ಟಿದ್ದೀನಿ. ಆ ತಪ್ಪಲೆ ಚೆನ್ನಾಗಿ ಕಾಯಬೇಕು, ಬಿಸಿ ಆಗಬೇಕು. ಅಷ್ಟರೊಳಗೆ ನಾನು ನಿಮಗೆ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿನೂ ಹಾಕ್ಬೋದು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಚಕ್ಕೆ, ಲವಂಗ, ಒಂಚೂರು ಖಾರದ ಪುಡಿ, ಉಪ್ಪು ಮತ್ತು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನಾನು. ಈಗ ಏನೂ ಇಲ್ಲ ಫ್ರೆಂಡ್ಸ್, ಒಂದು 4 ಐಟಮ್ ಇದ್ದರೂ ಸಾಕು. ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲರ ಹತ್ರನೂ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇದ್ದೇ ಇರುತ್ತೆ. ಇನ್ನು ಚಕ್ಕೆ ಲವಂಗ, ಕಡಲೆಬೇಳೆ, ಚಕ್ಕೆ ಲವಂಗ, ಖಾರದ ಪುಡಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸಾಮಾನು ಬೇಗ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ತಪ್ಪಲೆಗೆ. ನಿಮ್ಗೆ ಹೆಂಗೆ ಎಣ್ಣೆ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ, ಒಂಚೂರು, ಯಾಕಂದರೆ ಎಣ್ಣೆ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಣ್ಣೆಯಲ್ಲಿ ನಾನು ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು, ಅದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ. ಇದು ಯಾರಿಗಾದರೂ ತುಂಬಾ ಬೇಜಾರಾಗಿರುತ್ತೆ, ಅಡುಗೆ ಮಾಡೋಕ್ಕೆ ಮೂಡಿರಲ್ಲ ಅಂಥವ್ರು ಬೇಗ ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಮಾಡಲೇಬೇಕು ಮನೆಯಲ್ಲಿ. ನಮಗೆ ಮೂಡಿಲ್ದಿರ ಇರಲಿ, ಹುಷಾರಿಲ್ದಿರ ಇರಲಿ, ನಮ್ಮನ್ನು ನಂಬ್ಕೊಂಡಿರೋರು ಗಂಡ ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರಿಗೋಸ್ಕರ ಆದರೂ ಹೊಟ್ಟೆಗೆ ಊಟಕ್ಕಾದರೂ ಅವ್ರಿಗೆ ಬೇಕೇ ಬೇಕಲ್ವಾ, ಮಾಡಲೇಬೇಕು. ಅಂಥ ಟೈಮಲ್ಲಿ ಕೂಡ ಇದು ಈಸಿಯಾಗಿ ಮಾಡ್ಬೋದು. ಮತ್ತು ಬ್ಯಾಚುಲರ್ಸ್ ಇರ್ತಾರೆ, ಅವ್ರು ಮಾಡ್ಬೋದು. ಇಲ್ಲಾಂದರೆ ಈಗ ತಾನೇ ಮದುವೆ ಆಗಿರ್ತಾರೆ, ಇಲ್ಲ ಹುಡುಗಿರು, ಅವ್ರು ಕೂಡ ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದು, ತುಂಬ ಈಸಿ. ಒಂದು 4-5 ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇದ್ದರೆ ಸಾಕು, ಆದರೆ ಅಷ್ಟೇ ಚೆನ್ನಾಗಿರುತ್ತೆ. ಬಿಸಿದಲ್ಲಂತೂ ಅಷ್ಟೇ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಮಾಡೋದು ಇದೇನೆ. ಈಗ ನಾನು ಚಕ್ಕೆ ಮತ್ತು ಲವಂಗ ಹಾಕ್ಕೋತಾ ಇದ್ದೀನಿ. ಎರಡು ಲವಂಗ ಹಾಕ್ಕೊಂಡಿದ್ದೀನಿ, ಒಂದು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಈಗ ನಾನು ಬಾಡಿಸ್ಕೊಂಡಿದ್ದಾದ್ಮೇಲೆ ನಾನೇನು ಮಾಡ್ತೀನಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಸ್ವಲ್ಪ ಇದ್ದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಾಸ್ತಿ ಬೇಡ. ಒಂದು ಅರ್ಧ ಸ್ಪೂನ್ ಇದ್ದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಾಸ್ತಿ ಏನು ಹಾಕೋದೇನು ಬೇಡ. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಬೆಳ್ಳುಳ್ಳಿ ಇತ್ತು ಅಂದರೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೋದು, ಶುಂಠಿ ಇತ್ತು ಅಂದರೆ ಶುಂಠಿನ ಜಜ್ಜಿ ಹಾಕೋ, ಇಲ್ಲ ಪೇಸ್ಟ್ ಇತ್ತು ಅಂದ್ರೂ ಹಾಕ್ಕೋಬೋದು, ಏನು ತೊಂದರೆ ಏನಿಲ್ಲ. ಈಗ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಲ್ಲರ್ಗೋಸ್ಕರ ಹಾಕ್ಕೋತಾ ಇದ್ದೀನಿ ಅರಿಶಿನ. ಮತ್ತು ಅರಿಶಿನ ಹಾಕ್ಕೊಂಡು ಒಂಚೂರು ಬಾಡಿಸ್ಕೊಂಡು, ಟೊಮೊಟೊ ಚಿಕ್ಕದಾದರೆ 2 ಟೊಮೊಟೊ, ದೊಡ್ಡದಾದರೆ 1 ಟೊಮೊಟೊ ಸಾಕು. ಜಾಸ್ತಿ ಟೊಮೊಟೊ ಹಾಕ್ಬಾರ್ದು ಇದಕ್ಕೆ. ಹಾಕ್ಕೊಂಡಾಗ ಅದು ಬೇರೆ ಟೇಸ್ಟ್ ಬಂದುಬಿಡುತ್ತೆ ಟೊಮೊಟೊ ಹಾಕಿದ್ರೆ ಜಾಸ್ತಿ. ಅಷ್ಟೇ, ಇಷ್ಟ ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ. ಫ್ರೈ ಆಗೋಷ್ಟೊತ್ತಿಗೆ ಈಗ ನೋಡಿ, ನನ್ನ ಮಗ ನಾನು ಹಿಂದ್ಗಡೆ ಬಂದು ನಿಂತಿದ್ದಾನೆ. ಓದು ಅಂತ ಹೇಳಿದ್ರೆ ಬಂದು ಈ ಕಡೆ ನಿಂತ್ಕೊಂಡು ತರಲೆ ಮಾಡ್ತಾವನೆ ನನಗೆ. ಈಗ ಟೊಮೊಟೊ ಎಣ್ಣೆನಲ್ಲಿ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗಬೇಕು. ಆಗ ನಾನು ಒಂಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಒಂದೇ ಸತಿ ಉಪ್ಪು ಹಾಕ್ಕೊತಿದ್ದೀನಿ, ನನಗೆ ಅಕ್ಕಿ ಎಷ್ಟು ಬೇಕು ಉಪ್ಪು ಅಂತ ನನಗೆ ಗೊತ್ತಾಗುತ್ತೆ, ಅದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್, 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫಸ್ಟು, ನೀವು ನೋಡಿದಂಗೆ. ಈ ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ರೆ ಇನ್ನು ಖಾರ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎರಡೂ ಹಾಕ್ಕೋತಾ ಇದ್ದೀನಿ, ಕಲ್ಲರ್ಗೋಸ್ಕರ ಪ್ಲಸ್ ಒಂಚೂರು ಟೇಸ್ಟ್ಗೋಸ್ಕರನೂ ಹಾಕ್ಕೋತಾ ಇದ್ದೀನಿ ಎರಡೂ. ನಾನು 1 ಗ್ಲಾಸ್ ಅಕ್ಕಿ ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನನಗಿಷ್ಟು ಸಾಕಾಗುತ್ತೆ. ನೀವು ಜಾಸ್ತಿ ಜನಕ್ಕಾದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು ಅಕ್ಕಿನ ಒಂಚೂರು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಫ್ರೈ ಮಾಡಿಕೊಂಡು ನಾನು ನಂತರ ಏನು ಮಾಡ್ತೀನಿ, ಸ್ವಲ್ಪ ಫ್ರೈ ಆಗ್ತಾ ಇರಲಿ.
ಅಷ್ಟೊತ್ತಿಗೆ ನಾನೇನು ಮಾಡ್ತಾಯಿದ್ದೀನಿ, ಒಂಚೂ ನೀರು ಹಾಕ್ಕೋತಾಯಿದ್ದೀನಿ. ನಾನು ಈಕ್ವಲಾಗಿ ಅಕ್ಕಿಗೆ ಇಷ್ಟೇ ಬೇಕು 1:2 ಆ ಥರ ಎಲ್ಲ ನಾನು ಹಾಕ್ಕೊಳಲ್ಲ ಫ್ರೆಂಡ್ಸ್. ನನಗೆ ಹಂಗೆ ಅಂದಾಜಲ್ಲಿ ನಾನು ಹಾಕ್ಕೊಳ್ತೀನಿ. ನಿಮಗೆ ಉದುರುದ್ರಾಗಿ ಬೇಕು ಅಂದರೆ ನೀವು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಒಂಚೂರು ಮೆತ್ತಗೆ ಬೇಕು ಅನ್ನಂಗಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಅದು ನಿಮ್ಮ ಅನುಕೂಲ, ನಿಮ್ಗೆ ಎಷ್ಟು ಬೇಕು ನೀರು ಅದು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗನಿಗೆ ಅನ್ನ ಮೆತ್ತಗಿದ್ರೇ ಅವ್ನು ತಿನ್ನೋದು. ಜಾಸ್ತಿ ಉದುರುಗಾದರೆ ತುಂಬ ನಿಧಾನ ಮಾಡ್ತಾನೆ ತಿನ್ನೋಕ್ಕೆ ಫ್ರೆಂಡ್ಸ್. ಅನ್ನನ ಅಗಿತಾನೇ ಇರ್ತಾನೆ, ಬೇಜಾರಾಗೋಗುತ್ತೆ ಅವ್ನು ತಿನ್ನಿಸೋಷ್ಟೇ. ನಂಗೆ ತುಂಬ ಒಂದು ಹಿಂಸೆ. ದೊಡ್ಡವನಾಗಿದ್ದಾನೆ ಆದರೂ ಊಟ ತಿನ್ನಿಸೋದು ತುಂಬಾ ಕಷ್ಟ. ಈಗ ಇದು ಕುದೀಲಿ, ಚೆನ್ನಾಗಿ ಕುದಿಬೇಕು. ನಾರ್ಮಲ್ ಫ್ರೆಂಡ್ಸ್ ಹೆಂಗೆ ಮಾಡ್ತೀವಿ ನಾವು ಅನ್ನ ಮಾಡೋದು ಸೇಮ್ ಅದೇ ಥರನೇ. ಇದನ್ನು ಮುಚ್ಚಲಾಕ ನಾನು ಮುಚ್ಚಿಬಿಡ್ತೀನಿ. ಅನ್ನ ಅಷ್ಟೊತ್ತಿಗೆ ಅದು ಆಗಿಬಿಡುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ನಿಮಗೆ ಬಿಸಿ ಬಿಸಿಯಾದ ಒಗ್ಗರಣೆ ಅನ್ನ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಇಷ್ಟ ಇದ್ದರೆ ನಂಚ್ಕೊಳಕ್ಕೆ ಫ್ರೆಂಡ್ಸ್ ಚಟ್ನಿ ಮಾಡ್ಕೋತಾರೆ. ನಮ್ಮದ್ರಲ್ಲಿ ಚಟ್ನಿನೂ ಮಾಡ್ಕೊಂಡು ತಿಂತಾರೆ. ನಮ್ಗೆ ಚಟ್ನಿ ಬೇಕಾದ್ರೆ ಚಟ್ನಿ ತಿನ್ಬೋದು, ಇಲ್ಲಾಂದರೆ ನಂಚ್ಕೊಳಕ್ಕೆ ಚಿಪ್ಸು, ಖಾರ ಏನಾದರೂ ನಿಮ್ಮಿಷ್ಟ, ಉಪ್ಪಿನಕಾಯಿ ಏನೊಂದು ಆದರೂ ಸರಿ ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ನನ್ನ ಪ್ರಕಾರ ಬಿಸಿ ಬಿಸಿಗೆ ಅಂತೂ ಏನು ಬೇಡ, ಹಾಗೇ ತಿನ್ಬೋದು. ನಿಮ್ಮ ಇಷ್ಟ. ನಿಮಗೆ ಚಟ್ನಿ ಬೇಕು ಅಂದ್ರೂ ನೀವು ಕಾಯಿ ಚಟ್ನಿ ಮಾಡ್ಕೊಬೋದು, ಇಲ್ಲ ಚಿಪ್ಸು, ಇಲ್ಲ ಮಿಕ್ಚರು ಏನಾದರೂ ಇದ್ದರೆ ತಿನ್ಬೋದು. ಉಪ್ಪಿನಕಾಯಿನೂ ಜೊತೆಗೆ ಇಕ್ಕೋಬೋದು. ಯಾವುದಾದ್ರೂ ಒಂದು ಏನೋ ಒಂದು ಕಾಂಬಿನೇಷನ್ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಇದು ಸಿಂಪಲ್ ಆಗಿದೆ, ಬರೀ ಏನೂ ಇಲ್ಲ ಅಂತ ಅನ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಂಗೆ ರಿವ್ಯೂಸ್ ಕೊಟ್ಟರೆ ಅವನು ರಿವ್ಯೂಸ್ ಹೇಳೋ ಅಂದರೆ ಅದು ತಿಂತಾ ಇರೋದ್ರಲ್ಲಿ ಆಹಾ ಅಂದ್ಕೊಂಡು ಮ್ಯೂಸಿಕ್ ಮಾಡಿಕೊಂಡು ತಿಂತಾ ಇದ್ದೇನೆ ಫ್ರೆಂಡ್. ಚೆನ್ನಾಗಿದೆ ಅಂತ, ಬಿಸಿ ಬೇರೆ ಇದೆ, ಹಾಕ್ಕೊಟ್ಟಿದ್ದೀನಿ.